Morning students, we shall start up with the next chapter in financial management, that is investments and dividend decision. So far we have discussed with the two chapters, that is unit 1 introduction to financial management and unit 3 is financing decision. So we have not yet started with unit 2 time value of money, adana ನಾವು later classes ಅಲ್ಲಿ discuss ಮಾಡೋಣ. So at present we shall start up with the next chapter investments and dividend decisions, a very important chapter as well. See, in financial management we have 4 decisions. One is financing decision, another one is investment decision, then dividend decision, then working capital decision. So this I have said you in the first chapter itself. Okay, so ಈ 4 decisions ಮೇಲೂ ಕೂಡ ನಮಗೆ ಚಾಪ್ಟರ್ಸ್ ಇರುತ್ತೆ. So already we have discussed with financing decision. We shall start up with investment decisions and dividend decision. So in this chapter we have both the decisions. So this chapter is subdivided into investment decisions as well as dividend decision. So investment decisions ಅಲ್ಲಿ ಫುಲ್ ಪ್ರಾಬ್ಲಮ್ಸ್ ಇರುತ್ತೆ, ಡಿವಿಡೆಂಡ್ ಡಿಸಿಷನಲ್ಲಿ ನಮಗೆ ಥಿಯರಿ ಪಾರ್ಟ್ ಅನ್ನೋದು ಬರುವಂಥದ್ದು. ಸೊ ವಾಟ್ ಈಸ್ ದಿಸ್ ಇನ್ವೆಸ್ಟ್ಮೆಂಟ್ ಡಿಸಿಷನ್ ವಿಲ್ ಡಿಸ್ಕಸ್ ವಿತ್ ಅ ಎಕ್ಸಾಂಪಲ್. ಸಿ ಜನರಲಿ ಯಾರಾದರೂ ಅಷ್ಟೇ ಒಂದು ಇನ್ವೆಸ್ಟ್ಮೆಂಟ್ಸ್ನ ಮಾಡಿದಾಗ ಜನರಲಿ ಎವ್ರಿಬಡಿ ವಿಲ್ ಎಕ್ಸ್ಪೆಕ್ಟ್ ಸಮ್ ರಿಟರ್ನ್ಸ್ ಆನ್ ಇನ್ವೆಸ್ಟ್ಮೆಂಟ್, ಓಕೆ, ಸಮ್ ಪ್ರಾಫಿಟ್ಸ್ ಆನ್ ದಿ ಇನ್ವೆಸ್ಟ್ಮೆಂಟ್ಸ್. ಸೊ ಏನಕ್ಕೆ ಬೇಕು ರಿಟರ್ನ್ಸ್ ಆನ್ ಇನ್ವೆಸ್ಟ್ಮೆಂಟ್ ಅಂತಂದರೆ ಅವ್ರು ಎಷ್ಟು ಕಾಸ್ಟ್ ಇನ್ಕರ್ ಆಗಿದ್ದಾರೋ ಅದನ್ನು ರಿಕವರ್ ಮಾಡಿ ಮಿಕ್ಕಿದ್ದನ್ನು ಪ್ರಾಫಿಟ್ಸ್ ಥರ ತಗೊಳ್ಳೋದಕ್ಕೆ ಇನ್ವೆಸ್ಟ್ಮೆಂಟ್ಸ್ನ ಮಾಡ್ತಾರೆ. ಬಟ್ ಆದರೆ ನಾವು ಯಾವ ಪ್ರಾಜೆಕ್ಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಅಂಡರ್ಸ್ಟುಡ್. ಸೊ ಎವ್ರಿ ಕಂಪನಿ ವಿಲ್ ಬಿ ಹ್ಯಾವಿಂಗ್ 4 to 5 ಡಿಫ್ರೆಂಟ್ ಆಲ್ಟರ್ನೇಟಿವ್ಸ್. ಸೊ ಒಂದು ಸತಿ ಯಾವುದಾದ್ರೂ ಪ್ರಾಜೆಕ್ಟ್ನ ಚೂಸ್ ಮಾಡಬೇಕು ಅಂದರೆ 4 or 5 ಡಿಫ್ರೆಂಟ್ ಆಲ್ಟರ್ನೇಟಿವ್ಸ್ ಇರುತ್ತೆ. ಸೊ ಆ 4 to 5 ಡಿಫ್ರೆಂಟ್ ಪ್ರಾಜೆಕ್ಟ್ಸಲ್ಲಿ ಯಾವ್ದು ಚೂಸ್ ಮಾಡಬೇಕು ನಾವು ಅನ್ನೋದೇ ಇನ್ವೆಸ್ಟ್ಮೆಂಟ್ ಡಿಸಿಷನ್ಸಲ್ಲಿ ನಾವು ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅರ್ಲಿಯರ್. ಫಸ್ಟೇ ಲೈಕ್ ಸಾಲ್ವ್ ಔಟ್ ಮಾಡಿ ತಿಳ್ಕೊಂಡು ಆಮೇಲೆ ಪ್ರಾಜೆಕ್ಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಬ್ಲೈಂಡಾಗಿ ಪ್ರಾಜೆಕ್ಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ ಮೇಲೆ ದೇ ಆರ್ ನಾಟ್ ಗೋಯಿಂಗ್ ಟು ಅಗ್ರಿ ದ ಲಾಸಸ್. Understood. So every finance manager, they are going to choose the best among the alternatives by using this investment decision methods. Understood. ನಮ್ಗೆ ಇದರಲ್ಲಿ 5 ಮೆಥಡ್ಸ್ ಬರುತ್ತೆ ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್ ಅಲ್ಲಿ. ಸೊ 5 ಮೆಥಡ್ಸ್ ಅಲ್ಲೂ ಕೂಡ ನಾವು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತೀವಿ. ಅಂಡರ್ಸ್ಟುಡ್. ಸೊ ಒನ್ ಥಿಂಗ್ ಯು ಹ್ಯಾವ್ ಟು ರಿಮೆಂಬರ್, ದ ಮೇನ್ ಏಮ್ ಇಸ್ ಟು ಅರ್ನ್ ಪ್ರಾಫಿಟ್ ಆ್ಯಂಡ್ ಟು ರಿಕವರ್ ದಿ ಕಾಸ್ಟ್. ಓಕೆ, ಸೊ ಎವ್ರಿ ಇನ್ವೆಸ್ಟ್ಮೆಂಟ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ ಆಗಿರ್ಬೋದು, ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಡೆಫಿನೆಟ್ಲಿ ದೇ ಹ್ಯಾವ್ ಟು ಅರ್ನ್ ದ ಪ್ರಾಫಿಟ್ಸ್. ಅಂಡರ್ಸ್ಟುಡ್. ಈಗ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ ಅಂತ ತಗೊಂಡಾಗ ವಿ ಹ್ಯಾವ್ ಟು ಪೇ ಫಾರ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಲ್ವಾ, ಡಿವಿಡೆಂಡ್ಸ್ ಪೇ ಮಾಡಬೇಕು. ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಡಿವಿಡೆಂಡ್ಸ್ ಪೇ ಮಾಡಬೇಕು, ಡಿಬೆಂಚರ್ ಹೋಲ್ಡರ್ಸ್ಗೆ ಇಂಟ್ರೆಸ್ಟ್ ಪೇ ಮಾಡಬೇಕು. ಇದೆಲ್ಲ ಎಲ್ಲಿಂದ ಬರುತ್ತೆ ಅಂತಂದರೆ ವಾಟ್ ಎವರ್ ಅಮೌಂಟ್ ವಿ ಹ್ಯಾವ್ ಇನ್ವೆಸ್ಟೆಡ್ ಅದರಿಂದ ರಿಟರ್ನ್ಸ್ ಬರೋದನ್ನು ನಾವು ಈ ರೀತಿ ಯೂಟಿಲೈಸ್ ಮಾಡ್ಕೊಳ್ಳೋವಂಥದ್ದು. ಫಿಕ್ಸ್ಡ್ ಅಸೆಟ್ಸ್ನ ಪರ್ಚೇಸ್ ಮಾಡಬೇಕು, ಎಲ್ಲಿಂದ ಹೇಗೆ ಪರ್ಚೇಸ್ ಮಾಡಬೇಕು, ಯಾವ ಅಸೆಟ್ನ ಪರ್ಚೇಸ್ ಮಾಡಬೇಕಾಗುತ್ತೆ. ಅಂಡರ್ಸ್ಟುಡ್. ಇದೆಲ್ಲ ಬಂದುಬಿಟ್ಟು ನಮಗೆ ಇನ್ವೆಸ್ಟ್ಮೆಂಟ್ ಡಿಸಿಷನ್ಸಲ್ಲಿ ಬರುವಂಥದ್ದು. Understood. So to go with the introduction for the investment decision, it is concerned with allocation of funds. So allocation of funds means we are going to have the funds. ಒಂದು ಫಂಡ್ಸ್ನ ನಾವು ಅಕ್ವೈರ್ ಮಾಡ್ಕೊತೀವಿ, ಅದನ್ನು ಅಲೋಕೇಟ್ ಮಾಡ್ತೀವಿ. ಡಿಫ್ರೆಂಟ್ ಇನ್ವೆಸ್ಟ್ಮೆಂಟ್ ಪ್ರಪೋಸಲ್ಸ್ಗೆ ನಾವು ಫಂಡ್ಸ್ನ ಕೊಡ್ತೀವಿ. ಆ ಫಂಡ್ಸ್ ಯೂಸ್ ಆಗಿ ನಮಗೆ ಪ್ರಾಫಿಟ್ಸ್ ಬರಬೇಕು ಅಲ್ವಾ. ಸೊ ಯಾವ ಸೋರ್ಸ್ಗೆ ನಾವು ಕೊಡಬೇಕು, ಯಾವ ಪ್ರಾಜೆಕ್ಟ್ಸ್ಗೆ ನಾವು ಕೊಡಬೇಕು ಅನ್ನೋದು ಇನ್ವೆಸ್ಟ್ಮೆಂಟ್ ಡಿಸಿಷನ್ನಲ್ಲಿ ಫಸ್ಟೇ ಎಸ್ಟಿಮೇಷನ್ ಮಾಡ್ತಾರೆ. ಅಂಡರ್ಸ್ಟುಡ್. ಕಂಟಿನ್ಯೂಸ್ ಆಗಿ ಪ್ರಾಫಿಟ್ಸು, ಕ್ಯಾಶ್ ಫ್ಲೋಸು ಮತ್ತು ಆದಷ್ಟು ಬೇಗ ಯಾವ ಪ್ರಾಜೆಕ್ಟ್ ನಮಗೆ ರಿಟರ್ನ್ಸ್ ಕೊಡುತ್ತೆ ಅನ್ನೋದು ಫಸ್ಟೇ ಎಸ್ಟಿಮೇಷನ್ ಮಾಡ್ತಾರೆ, ಆಮೇಲೆ ಇನ್ವೆಸ್ಟ್ಮೆಂಟ್ಸ್ನ ಮಾಡೋಕ್ಕೆ ಹೋಗ್ತಾರೆ. ಅಂಡರ್ಸ್ಟುಡ್. ಸಿನ್ಸ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಡೀಲ್ಸ್ ವಿತ್ ಮೊಬಿಲೈಸೇಷನ್ ಆನ್ ಆ್ಯಂಡ್ ಡಿಪ್ಲಾಯ್ಮೆಂಟ್ ಆಫ್ ಫಂಡ್ಸ್. ವಾಟ್ ಡು ಯು ಮೀನ್ ಬೈ ಡಿಪ್ಲಾಯ್ಮೆಂಟ್? in the sense using the available resources in a effective and successful manner. Understood. Whereas mobilization is nothing but just allocating the funds. So different purposesಗೆ ಮೊಬಿಲೈಸ್ ಮಾಡೋದು, ಯೂಸ್ ಮಾಡೋದು, ಅದನ್ನು ಸಕ್ಸಸ್ಫುಲ್ ಆಗಿ ಯೂಸ್ ಮಾಡೋದು ಬಂದುಬಿಟ್ಟು ಡಿಪ್ಲಾಯ್ಮೆಂಟ್ ಆಫ್ ಫಂಡ್ಸ್ ಅಂತ ಕರಿತೀವಿ. ಸೊ ಈಕ್ವಲ್ ಇಂಪಾರ್ಟೆನ್ಸ್ ಹ್ಯಾಸ್ ಟು ಬಿ ಗಿವನ್ ವಿತ್ ಮೊಬಿಲೈಸೇಷನ್ ಆ್ಯಂಡ್ ಡಿಪ್ಲಾಯ್ಮೆಂಟ್ ಆಫ್ ಫಂಡ್ಸ್ ಇಲ್ಲಿ. ಓಕೆ, ಸೊ ಫಂಡ್ಸ್ ಆರ್ ಮೊಬಿಲೈಸ್ಡ್ ಥ್ರೂ ನಮ್ಮ ಹತ್ರ ಇರೋ ಫಂಡ್ಸು. ಮೊಬಿಲೈಸೇಷನ್ ಮೀನ್ಸ್ ಯುಟಿಲೈಸೇಷನ್ ಇನ್ ಸಿಂಪಲ್. ಓಕೆ, ನಮ್ಮ ಹತ್ರ ಇರೋ ಫಂಡ್ಸು ಲಾಂಗ್, ಮೀಡಿಯಮ್ ಅಥವಾ ಶಾರ್ಟ್ ಟರ್ಮ್ ಸೋರ್ಸಿಂದ ನಾವು ಮೊಬಿಲೈಸ್ ಮಾಡಿಕೊಂಡು ಅದನ್ನು ಯೂಸ್ ಮಾಡ್ತೀವಿ. ಸೊ ವಾಟ್ ಈಸ್ ದ ಮೇನ್ ಏಮ್ ಆಫ್ ದಿಸ್ ಇನ್ವೆಸ್ಟ್ಮೆಂಟ್ ಆಫ್ ಫಂಡ್ಸ್ ಇನ್ ದ ಸೆನ್ಸ್ ಟು yield ದ ಮ್ಯಾಕ್ಸಿಮಮ್ ರಿಟರ್ನ್ಸ್ ಆ್ಯಂಡ್ ಟು ರಿಕವರ್ ದಿ ಕಾಸ್ಟ್ ಆ್ಯಂಡ್ ಕಾಂಪನ್ಸೇಟ್ ದಿ ರಿಸ್ಕ್. ಸೊ ಹಿಯರ್ ವಿ ಆರ್ ಸ್ಪೀಕಿಂಗ್ ಅಬೌಟ್ ಕಾಸ್ಟ್ ಆಫ್ ರೀಪೇಮೆಂಟ್ಸ್ ಅಂತಲೂ ಅಂದ್ಕೋಬೋದು ನಾವು. ಸೊ ಆ್ಯಸ್ ಐ ಸೆಡ್ ಯು,
ಯಾವ ಥರ ಕಾಸ್ಟು ಅಂತಂದರೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಡಿವಿಡೆಂಡ್, ಕಾಸ್ಟ್ ಆಫ್ ಡಿವಿಡೆಂಡ್, ಡಿಬೆಂಚರ್ ಹೋಲ್ಡರ್ಸ್ಗೆ ಕಾಸ್ಟ್ ಆಫ್ ಇಂಟ್ರೆಸ್ಟ್, ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಕಾಸ್ಟ್ ಆಫ್ ಡಿವಿಡೆಂಟ್ ಒನ್ಸ್ ಅಗೇನ್. ಸೊ ಇದನ್ನೆಲ್ಲ ಯಾವ ರೀತಿ ನಾವು ರಿಕವರ್ ಮಾಡಬೇಕು, ಯಾವ ರೀತಿ ಅವ್ರಿಗೆ ಪೇಮೆಂಟ್ ಮಾಡಬೇಕು ಅಂತಂದರೆ ಬೈ ಎಫೆಕ್ಟಿವ್ ಯುಟಿಲೈಸೇಷನ್ ಆಫ್ ಫಂಡ್ಸ್, effective allocation of the funds. So though it is riskier to the financial manager, but still he has to take the risk. ಯಾಕಂದರೆ ಇಲ್ಲಿ ನಾವು ಆಲ್ಟರ್ನೇಟಿವ್ನ ಚೂಸ್ ಮಾಡಬೇಕಂದ್ರೆ ಒಂದು ಗೆಸ್ಸಲ್ಲಿ ಚೂಸ್ ಮಾಡ್ತೀವಿ ಅಷ್ಟೇ, ಬಟ್ ಫ್ಯೂಚರ್ನ ನಾವು ಪ್ರಿಡಿಕ್ಟ್ ಮಾಡೋಕ್ಕೆ ಆಗೋದಿಲ್ಲ. ಮೇ ಬಿ ಲಾಸಸ್ ಇನ್ಕರ್ ಆಗ್ಬೋದು, ಅಥವಾ ಪ್ರಾಫಿಟ್ಸ್ ಇನ್ಕರ್ ಆಗಿರ್ಬೋದು, ಅಥವಾ ಸೇಮ್ ಇನ್ವೆಸ್ಟ್ಮೆಂಟ್ಸೇ ವಾಪಸ್ ಬರ್ಬೋದು. ದಟ್ ವಿ ಕೆನಾಟ್ ಪ್ರಿಡಿಕ್ಟ್. Understood? So it is very riskier and uncertain as well, and hence the investment proposals have to be evaluated. So investment proposals na first evaluate ಮಾಡಬೇಕು. ಸೊ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ, ನಮಗೆ ಎಷ್ಟು ರಿಟರ್ನ್ಸ್ ಬರುತ್ತೆ, ಎಷ್ಟು ರಿಸ್ಕ್ ಇದೆ ಅಂತ ಫಸ್ಟೇ ಇವ್ಯಾಲ್ಯೂಯೇಟ್ ಮಾಡಬೇಕು. ಅಂಡರ್ಸ್ಟುಡ್? ಆಫ್ಟರ್ ಇವ್ಯಾಲ್ಯೂಯೇಟಿಂಗ್ ದಿಸ್ ಓನ್ಲಿ, ದೆನ್ ಓನ್ಲಿ ದೇ ಶುಡ್ ಗೋ ಫಾರ್ ಚೂಸಿಂಗ್ ಅ ಪ್ರಾಜೆಕ್ಟ್ ಆ್ಯಂಡ್ ಮೇಕ್ ದಿ ಇನ್ವೆಸ್ಟ್ಮೆಂಟ್ಸ್ ಅಂತ ಅರ್ಥ. ಸೊ ಫೈನಲಿ, ಸೊ ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್ನ ಮಾಡಬೇಕು ಅಂದರೆ ಒಂದು ಮೆಥಡ್ನ ನಾವು ಯೂಸ್ ಮಾಡ್ತೀವಿ. ಸೊ ವಿಚ್ ಇಸ್ ದಟ್ ಡಿಫ್ರೆಂಟ್ ಮೆಥಡ್ is nothing but capital budgeting. The process through which the different projects are evaluated is known as capital budgeting. So capital budgeting is a tool and technique. So it tells you which investment project to choose. Understood? So capital budgeting ಮೈಂಡಲ್ಲಿ ಇಟ್ಕೊಳ್ಳಿ. ಯು ವಿಲ್ ಬಿ ಹ್ಯಾವಿಂಗ್ ಅ 2 marks question. ವಾಟ್ ಡು ಯು ಮೀನ್ ಬೈ ಕ್ಯಾಪಿಟಲ್ ಬಜೆಟಿಂಗ್? ಅ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್. ಆ್ಯಂಡ್ ವಾಟ್ ಆರ್ ದಿ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ಕ್ಯಾಪಿಟಲ್ ಬಜೆಟಿಂಗ್ ಅಂತ ಒಂದು ಥಿಯರಿ ಕ್ವೆಶನ್ ಇದರಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ವಾಟ್ ಈಸ್ ಕ್ಯಾಪಿಟಲ್ ಬಜೆಟಿಂಗ್ ಮೀನ್ಸ್ ಇಟ್ ರೆಫರ್ಸ್ ಟು ಪ್ಲ್ಯಾನಿಂಗ್ ಆ್ಯಂಡ್ ಡಿಪ್ಲಾಯ್ಮೆಂಟ್ ಆಫ್ ಅವೈಲಬಲ್ ಕ್ಯಾಪಿಟಲ್. ಸೊ ಎಷ್ಟು ಫಂಡ್ಸ್ ಬೇಕು ಅಂತ ಪ್ಲ್ಯಾನ್ ಮಾಡಿ, ಅದನ್ನು ರೇಸ್ ಮಾಡಿ, ಅದನ್ನು ಎಫೆಕ್ಟಿವ್ ಆಗಿ ಯೂಸ್ ಮಾಡೋದು. Understood? Capital budgeting refers to planning the deployment of available capital. ಸೊ ನಮ್ಮ ಹತ್ರ ಇರೋ ಅವೈಲಬಲ್ ಕ್ಯಾಪಿಟಲ್ನ ಯಾವ ರೀತಿ ಪ್ಲ್ಯಾನ್ ಮಾಡಿ ಡಿಪ್ಲಾಯ್ ಮಾಡಬೇಕು. ಸೊ ಡಿಪ್ಲಾಯಿಂಗ್ ಮೀನ್ಸ್ ವಾಟ್? ಸೊ ಎಫೆಕ್ಟಿವ್ ಯುಟಿಲೈಸೇಷನ್, ಯೂಸಿಂಗ್ ಇಟ್ ಇನ್ ಅ ಪ್ರಾಪರ್ ಆ್ಯಂಡ್ ಸಕ್ಸಸ್ಫುಲ್ ಮ್ಯಾನರ್. ಅಂಡರ್ಸ್ಟುಡ್? ಪ್ಲ್ಯಾನಿಂಗ್ ಆ್ಯಂಡ್ ಡಿಪ್ಲಾಯ್ಮೆಂಟ್ ಆಫ್ ಅವೈಲಬಲ್ ಕ್ಯಾಪಿಟಲ್ ಫಾರ್ ದ ಪರ್ಪಸ್ ಆಫ್ ಮ್ಯಾಕ್ಸಿಮೈಸಿಂಗ್ ದಿ ಲಾಂಗ್ ಟರ್ಮ್ ಪ್ರಾಫಿಟಬಿಲಿಟಿ ಆಫ್ ದಿ ಫರ್ಮ್. ನಮಗೆ ಶಾರ್ಟ್ ಟರ್ಮ್ ಪ್ರಾಫಿಟ್ ಬೇಡ, ಲಾಂಗ್ ಟರ್ಮ್ ಪ್ರಾಫಿಟೇ ಬೇಕು. Every firm attempts to make long-term profits, not short-term profits. A very very important question for 2 marks. Capital budgeting refers to planning the deployment of available capital. Means planning the deployment. Planning ದಿ ಡಿಪ್ಲಾಯ್ಮೆಂಟ್ ಆಫ್ ಅವೈಲಬಲ್ ಕ್ಯಾಪಿಟಲ್ ಅಂದರೆ ನಮ್ಮ ಹತ್ರ ಇರೋ ಕ್ಯಾಪಿಟಲ್ನ ಸರಿಯಾಗಿ ಪ್ರಾಪರಾಗಿ ಪ್ಲ್ಯಾನ್ ಮಾಡಿ ಎಫೆಕ್ಟಿವ್ ಆಗಿ ಸಕ್ಸಸ್ಫುಲ್ಲಾಗಿ ಯೂಸ್ ಮಾಡೋದು. ಏನಕ್ಕೆ? ಇನ್ ಆರ್ಡರ್ ಟು make the long term profits. We call it as capital budgeting. So keep it in mind. In the next class we are going to discuss about what are the factors influencing capital budgeting. If you have any doubts you can ask. So but in case of this investment decision 5 methods ಅಲ್ಲಿ ನಾವು ಪ್ರಾಬ್ಲಮ್ಸ್ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅದನ್ನು ನಾನು ನಿಮಗೆ ಕಮಿಂಗ್ ಅಪ್ ಕ್ಲಾಸಲ್ಲಿ ಯಾವ ಮೆಥಡ್ಸು ಅಂತ I will teach you. Okay, have a nice day guys.